ಬೆಳಗಾವಿ ಅಧಿವೇಶನದ ಮೊದಲ ದಿನಾನೇ ಎಂಇಎಸ್ ಹೈ ಡ್ರಾಮಾ ಮಾಡ್ತಾ ಇದೆ. ಬೆಳಗಾವಿಯ ಸಂಭಾಜಿ ವೃತ್ತದಲ್ಲಿ ಪ್ರತಿಭಟನೆಗೆ ಎಂಇಎಸ್ ಪುಂಡರು ಮುಂದಾಗಿದ್ರು. ಈಗ ಪ್ರತಿಭಟನೆಗೆ ಮುಂದಾದಂತ ಎಂಇಎಸ್ ಪುಂಡರನ್ನ ಅರೆಸ್ಟ್ ಮಾಡಲಾಗಿದೆ. 20ಕ್ಕೂ ಹೆಚ್ಚಿನ ಎಂಇಎಸ್ ಪುಂಡರು ಖಾಕಿ ವಶದಲ್ಲಿದ್ದಾರೆ. ಬೆಳಗಾವಿಯ ಅಧಿವೇಶನದ ಮೊದಲ ದಿನ ಎಂಇಎಸ್ ಹೈ ಡ್ರಾಮಾ ಆರಂಭ ಆಗಿದೆ. ಅಧಿವೇಶನಕ್ಕೆ ಪ್ರತಿಯಾಗಿ ಮಹಾಮೇಳಾವ್ಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಎಂಇಎಸ್ ತನ್ನ ಕಿತಾಪತಿಯನ್ನ ಮುಂದುವರಿಸ್ತಾ ಇದೆ. ಬೆಳಗಾವಿಯ ಸಂಭಾಜಿ ವೃತ್ತದಲ್ಲಿ ಎಂಇಎಸ್ನ ಹೋರಾಟ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಹೋರಾಟಕ್ಕೆ ಮುಂದಾದ ತಕ್ಷಣ ಪೊಲೀಸ್ ಅಧಿಕಾರಿಗಳು 20ಕ್ಕೂ ಹೆಚ್ಚಿನ ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದು ಕಡೆ ಅಧಿವೇಶನ ಇದೀಗ ತಾನೇ ಆರಂಭ ಆಗಿದೆ. ಅಧಿವೇಶನ ಆ ಕಡೆ ಆರಂಭ ಆಗ್ತಾ ಇದ್ದಂಗೆ ಮತ್ತೊಂದು ಕಡೆಯಲ್ಲಿ ಮಹಾಮೇಳವಿಗೆ ಎಂಇಎಸ್ ಒಂದಿಷ್ಟು ಕಾರ್ಯಕರ್ತರು ಮುಂದಾಗಿದ್ರು ಸಿದ್ಧತೆಗಾಗಿ. ಬೆಳಗಾವಿಯ ಸಂಭಾಜಿ ವೃತ್ತದಲ್ಲಿ ಆದಂತಹ ಪ್ರತಿಭಟನೆ, ಪೊಲೀಸ್ ಅಧಿಕಾರಿಗಳು ಈಗ ಪ್ರತಿಭಟನೆಯನ್ನ ಹತ್ತಿಕ್ಕಿದ್ದಾರೆ. ಕನ್ನಡ ರಾಜ್ಯೋತ್ಸವ ಆ ಸಂದರ್ಭದಲ್ಲೂ ಕೂಡ ಕಿತಾಪತಿ. ಈಗ ಅಧಿವೇಶನದ ಮೊದಲ ದಿನ ಇಲ್ಲೂ ಕೂಡ ಎಂಇಎಸ್ ನ ಕಿತಾಪತಿ ನೋಡ್ತಾ ಇದೆ. ಅಧಿವೇಶನಕ್ಕೆ ಪ್ರತಿಯಾಗಿ ಮಹಾಮೇಳವಿಗೆ ಸಿದ್ಧತೆ ಮಾಡಿಕೊಳ್ತಿದ್ರು. ಎಂಇಎಸ್ ಮತ್ತೆ ತನ್ನ ಬಾಲ ಬಿಚ್ಚಿದೆ ಬೆಳಗಾವಿಯಲ್ಲಿ. ಎಂಇಎಸ್ನ ನಾಯಕರಾದ ಮನೋಹರ್ ಕಿಣೇಕರ, ಆರ್ಎಂ ಪಾಟೀಲ್, ಪ್ರಕಾಶ್ ಶಿರೋಲ್ಕರ್ ಸೇರಿದಂತೆ ಒಟ್ಟಾರೆಯಾಗಿ 20ಕ್ಕೂ ಹೆಚ್ಚಿನ ಜನರನ್ನ ವಶಕ್ಕೆ ಪಡೆಯಲಾಗಿದೆ. मूर्तीने हार घालणं काय चुकीचं आहे? काय चुकीचं आहे सांगा मला. महाराजांच्या मूर्तीने हार घालायचं काय चुकीचं आहे? ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುಷ್ತಾಕ್ ಲೈವ್ ನಲ್ಲಿ ಇದ್ದಾರೆ. ಮುಷ್ತಾಕ್, ಎಂಇಎಸ್ ತನ್ನ ಕೆಟ್ಟ ಚಾಳಿಯನ್ನ ಮುಂದುವರೆಸಿದೆ ಅನ್ನೋದಕ್ಕೆ ಸಾಕ್ಷಿ ಇದು. ಕನ್ನಡ ರಾಜ್ಯೋತ್ಸವ ಇದ್ದಾಗಲೂ ಕೂಡ ಇದರ ಕಿತಾಪತಿ ಇರುತ್ತೆ. ಈಗ ಅಧಿವೇಶನದ ಆರಂಭ ಮೊದಲ ದಿನ ತನ್ನ ಕಿತಾಪತಿಯನ್ನ ತೋರಿಸ್ತಾ ಇದೆ. ಏನಿದೆ ಸದ್ಯಕ್ಕೆ ಪರಿಸ್ಥಿತಿ? ಅರುಣ್, ಏನಂದರೆ ಪ್ರತಿ ವರ್ಷದಂತೆ ಅಧಿವೇಶನ ಬೆಳಗಾವಿಯಲ್ಲಿ ಆದ ತಕ್ಷಣ ಎಂಇಎಸ್ನ ಹಳೆ ಶಾಲೆಯನ್ನು ಪ್ರಾರಂಭಿಸಿದೆ. ನಾವು ಪ್ರತಿಭಟನೆ ಮಾಡ್ತೀವಿ, ನಮ್ಗೆ ಅವಕಾಶ ಕೊಡಿ, ಮಹಾಮೇಳಾವ್ ಮಾಡ್ತೀವಿ, ಆದರೆ ನಾವು ಬೆಳಗಾವಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಈ ಬಾರಿ ಜಿಲ್ಲಾಡಳಿತ ಯಾವುದೇ ರೀತಿ ಅವರಿಗೆ ಅವಕಾಶ ನೀಡಿಲ್ಲ. ಆ ಕಾರಣಕ್ಕಾಗಿ ಅವರು ಅಧಿಕಾರಿಗಳಿಗೆ ಯಾವುದೇ ರೀತಿ ಸೂಚನೆ ನೀಡದೆ ಮಹಾಮೇಳಾವಕ್ಕೆ ಮುಂದಾಗಿದ್ದರು. ಅದೇ ಸಂದರ್ಭದಲ್ಲಿ ಬೆಳಗಾವಿಯ ಹೊರವಲಯದ ಸಂಭಾಜಿ ವೃತ್ತದಲ್ಲಿ ಒಂದು ಮಹಾಮೇಳಾವಕ್ಕೆ ಅವರು ಸಿದ್ಧತೆ ಮಾಡ್ಕೊಂಡು ಅಲ್ಲಿ ದಿಢೀರವಾಗಿ ಪೊಲೀಸರು ಭೇಟಿ ನೀಡಿ ಸುಮಾರು 20ರಿಂದ 25 ಜನರು ವಶಕ್ಕೆ ಪಡೆದು ಒಂದು ಸುರಕ್ಷಿತ ಸ್ಥಳಕ್ಕೆ ಕಳಿಸಿದ್ದಾರೆ ಅಂತ ಹೇಳಬಹುದು. ಆ ಮರಾಠ ಪ್ರಾಬಲ್ಯ ಇದ್ದಂಥ ಭಾಗಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ವಿವಿಧ ರಸ್ತೆಗಳಲ್ಲಿ ಬ್ಯಾರಿಗೇಟ್ ಹಾಕಿ ರಸ್ತೆಗಳನ್ನು ಬಂದ್ ಸಹ ಮಾಡಲಾಗಿದೆ. ಅದೇ ರೀತಿ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಶಿವಸೇನೆ ಪುಂಡರು ತನ್ನ ಪುಂಡಾಟಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದ್ರು. ಕೊಂಗನೋಳಿ ಚೆಕ್ ಪೋಸ್ಟ್ ಬಳಿ ಸುಮಾರು 25ರಿಂದ 35 ಜನ ಶಿವಸೇನಾ ಮುಖಸ್ಥರಾದ ಕೊಲ್ಲಾಪುರದ ವಿಜಯ್ ದೇವನಿ ಅವರ ನೇತೃತ್ವದಲ್ಲಿ ಬಂದಂಥ ತಂಡದವರಿಗೂ ನಿಪ್ಪಾಣಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಅಂತ ಹೇಳಿದ್ರು. ಸುಮಾರು 30 ಜನರಿಗೆ ವಶಕ್ಕೆ ಪಡೆದು ಅವರ ಮೇಲೆ ಪ್ರಕರಣ ಸಹ ದಾಖಲಿಸಿದ್ದಾರೆ ಅಂತ ಹೇಳಬಹುದು. ಥ್ಯಾಂಕ್ ಯು ಮುಷ್ತಾಕ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.